ಇವತ್ತು ಭಾರತೀಯ ಸಿನಿ ರಂಗಕ್ಕೆ ಒಂದು ರೀತಿ ಕರಾಳ ದಿನ. ಯಾಕಂತ ಹೇಳಿದ್ರೆ ಸತತ 6 ದಶಕಗಳ ಕಾಲ ಭಾರತೀಯ ಸಿನಿಮಾ ರಂಗವನ್ನ ಆಳಿದಂತಹ ದಿಗ್ಗಜ ಮರೆಯಾಗಿದ್ದಾರೆ. ಹೌದು, ಬಾಲಿವುಡ್ನಲ್ಲಿ ಧರ್ಮೇಂದ್ರ ಅಂತ ಹೇಳಿದ್ರೆ ಹೀಮ್ಯಾನ್ ಅಂತಲೇ ಫೇಮಸ್ ಆದವರು. ಅವರ ನಗು ಅದೆಷ್ಟು ಮಹಿಳಾ ಅಭಿಮಾನಿಗಳ ಮನಸ್ಸನ್ನ ಹೊಕ್ಕು ಛಿದ್ರ ಮಾಡಿತ್ತು. ಅವರ ಸಿನಿಮಾ ಬರುತ್ತೆ ಅಂದ್ರೆ ಸಾಕು, ಮಹಿಳಾ ಅಭಿಮಾನಿಗಳು ನೂಕು ನುಗ್ಗಲಲ್ಲಿ ಸಿನಿಮಾವನ್ನ ನೋಡ್ತಾ ಇದ್ರು. ತೆರೆ ಮೇಲೆ ಅವ್ರು ಕಾಣಿಸ್ಕೊಂಡ್ರೆ ಮಹಿಳಾ ಅಭಿಮಾನಿಗಳಂತೂ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ರು. ನನ್ನ ಪತಿ ಕೂಡ ಇಷ್ಟೇ ಚಾನ್ಫುಲ್ ಆಗಿ ಇರಬಾರ್ದಿತ್ತ ಅಂತ ಅಂದ್ಕೊಂಡವರು ಅದೆಷ್ಟೋ ಮಂದಿ. ಆ ರೀತಿ ಇತ್ತು ಧರ್ಮೇಂದ್ರರವರ ಕ್ರೇಜ್. ಸುಮಾರು 70, 80, 90ರ ದಶಕದಲ್ಲಿ ಧರ್ಮೇಂದ್ರರವರು ಸೂಪರ್ ಸ್ಟಾರ್ ಆಗಿ ಮೆರೆದ್ರು. ಧರ್ಮೇಂದ್ರ ಅವರ ಧರಮ್ ಸಿಂಗ್ ಡಿಯೋಲ್ ಆಗಿದ್ದವರು 1935ರಲ್ಲಿ ಪಂಜಾಬಿ ಕುಟುಂಬದಲ್ಲಿ ಇವರು ಜನಿಸಿದ್ರು. ಪಂಜಾಬ್ನ ಒಂದು ಸಣ್ಣ ನಗರದಿಂದ ಬಂದಂತಹ ಇವರು ಚಿತ್ರರಂಗದ ಅತ್ಯಂತ ಪ್ರೀತಿಯ ಹೀರೋ ಆದರು. 1950ರ ಸಂದರ್ಭದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ತಲ್ಲಣಗಳು ಎದ್ದಿದ್ವು. 1960ರ ವೇಳೆಗೆ ಚಿತ್ರರಂಗಕ್ಕೆ ಬಂದಂತಹ ಧರ್ಮೇಂದ್ರ ಅವರು ಹೊಸ ಬದಲಾವಣೆಗೆ ಸಾಕ್ಷಿಯಾದರು. 2012ರಲ್ಲಿ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನ ನೀಡಿ ಕೂಡ ಇವರನ್ನ ಗೌರವಿಸಿತು. ಬೀಟೋನ ಹೀಮ್ಯಾನ್ ಅಂತ ಕರೆಸಿಕೊಳ್ತಿದ್ದಂತಹ ಧರ್ಮೇಂದ್ರ ಅವರು 6 ದಶಕಗಳ ಕಾಲ ಸಿನಿಮಾ ರಂಗವನ್ನ ಆಳಿದವರು. ಶೋಲೆ, ಡ್ರೀಮ್ ಗರ್ಲ್, ಸೀತಾ ಔರ್ ಗೀತಾ, ಜಗ್ಗು, ರಾಜ ರಾಣಿ ಸಿನಿಮಾಗಳಲ್ಲಿ ಧರ್ಮೇಂದ್ರ ಅವರು ಗಮನವನ್ನ ಸೆಳೀತಾರೆ. ವಯಸ್ಸಾದರೂ ಕೂಡ ತೆರೆ ಮರೆಗೆ ಸರಿಯದೆ ಪ್ರತಿ ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತಿದ್ದಂತಹ ಇವರ ಕೊನೆಯ ಸಿನಿಮಾ 21. ಇನ್ನು 2023ರಲ್ಲಿ ತೆರೆ ಕಂಡಂತಹ ರಾಖಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಚಿತ್ರದಲ್ಲಿ ರಣವೀರ್ ಸಿಂಗ್, ಶಬಾನಾ ಅಜ್ಮಿ ಹಾಗೆ ಆಲಿಯಾ ಭಟ್ ಅವರೊಂದಿಗೆ ಧರ್ಮೇಂದ್ರ ಅವರು ಕೂಡ ನಟಿಸಿದ್ರು. 2024ರಲ್ಲಿ ತೇರಿ ಬಾಟಮ್ ಮೇ ಏಸಾ ಉಲ್ಜಾ ಜಿಯಾ ಚಿತ್ರದಲ್ಲಿ ಶಾಹಿದ್ ಕಪೂರ್ ಮತ್ತೆ ಕೃತಿ ಸನೂನ್ ಅವರೊಂದಿಗೂ ಕೂಡ ಧರ್ಮೇಂದ್ರ ಅವರು ಕಾಣಿಸ್ಕೊಂಡಿದ್ರು. ಇನ್ನು ಧರ್ಮೇಂದ್ರ ಅವರಿಗೂ ಕೂಡ ಕರ್ನಾಟಕ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಕರ್ನಾಟಕಕ್ಕೆ ಬಂದ್ರೆ ಈ ಒಬ್ಬ ನಟನನ್ನ ಅವರು ಮೀಟ್ ಮಾಡದೆ ಹೋಗ್ತಿರ್ಲಿಲ್ಲ. ಹೌದು, ಧರ್ಮೇಂದ್ರರವರು ಜೊತೆಗೆ ಅಂಬರೀಷ್ ರವರ ಆ ಒಂದು ಸ್ನೇಹ ಇದೆಯಲ್ಲ, ಎಲ್ಲರಿಗೂ ಕೂಡ ಮಾದರಿಯಾಗುತ್ತೆ, ಜೊತೆಗೆ ಸ್ಫೂರ್ತಿಯಾಗುತ್ತೆ. ಅಂಬರೀಷ್ ಅವರು ಅಂತ ಹೇಳಿದ್ರೆ ಒಂದ್ ರೀತಿ ಅಜಾತ ಶತ್ರು, ಎಲ್ಲರ ಜೊತೆಗೂ ಕೂಡ ನಗು ನಗುತ್ತಾ ಕಾಲ ಕಳಿತಿದ್ದಂತಹ ಮನುಷ್ಯ. ಆದ್ರೆ ಅಂಬರೀಷ್ ರವರು ಕೂಡ ಇವತ್ತಿಗೆ ಇಹಲೋಕವನ್ನ ತ್ಯಜಿಸಿ 7 ವರ್ಷ ಆಗೋಗಿದೆ. ಇದೀಗ ಮತ್ತೊಬ್ಬ ಅವರ ಆತ್ಮೀಯ ಗೆಳೆಯ ಆಗಿರುವಂತಹ ಬಾಲಿವುಡ್ನ ದಿಗ್ಗಜ ಧರ್ಮೇಂದ್ರ ಅವರು ಕೂಡ ವಿಧಿವಶರಾಗಿದ್ದು, ಇಬ್ಬರ ಒಡನಾಟದ ಬಗ್ಗೆ ಈ ಒಂದು ಸಮಯದಲ್ಲಿ ನೆನಪನ್ನ ಮಾಡಿಕೊಳ್ಳಬೇಕು. ಮೊದಲನೇದಾಗಿ ಧರ್ಮೇಂದ್ರ ಅವರಿಗೆ ಕರ್ನಾಟಕ ಅಂದ್ರೆ, ಅದರಲ್ಲೂ ರಾಮನಗರ ಅಂದ್ರೆ ತುಂಬಾನೇ ಪ್ರೀತಿ. ಇದಕ್ಕೆ ಕಾರಣ ಎಲ್ರಿಗೂ ಕೂಡ ಗೊತ್ತೇ ಇದೆ, ಶೋಲೆ ಚಿತ್ರದ ಶೂಟಿಂಗ್. ಶೋಲೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಒಂದು ವಿಭಿನ್ನ ಟ್ವಿಸ್ಟ್ ಅನ್ನ ಒಳಗೊಂಡಿತ್ತು. ಆ ಒಂದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿದ್ದು ಕೂಡ ರಾಮನಗರ ಕೋಟೆಯಲ್ಲಿ. ಅದಾದ ನಂತರವೇ ಆ ಒಂದು ಕೋಟೆಗೆ ಶೋಲೆ ಕೋಟೆ ಅಂತಾನೆ ಎಲ್ಲರೂ ಕೂಡ ಕರೆಯೋದು. 1975ರಲ್ಲಿ ಬಂದಂತಹ ಈ ಚಿತ್ರಕ್ಕೆ ಈಗ 50 ವರ್ಷ. ಈ ಸಿನಿಮಾವನ್ನ ಜನರು ಈಗಲೂ ಕೂಡ ನೆನಪು ಮಾಡ್ಕೊಳ್ತಾರೆ. ಧರ್ಮೇಂದ್ರ ಅವರು ವೀರು ಹೆಸರಿನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಅಮಿತಾಬ್ ಬಚ್ಚನ್ ಜೈ ಹೆಸರಿನ ಪಾತ್ರವನ್ನ ಮಾಡಿದ್ರು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ರಾಮನಗರದ ರಾಮದೇವರ ಬೆಟ್ಟದಲ್ಲಿ. ಶೋಲೆ ಸಿನಿಮಾ ಶೂಟ್ ಬಳಿಕ ಈ ಬೆಟ್ಟಕ್ಕೆ ಶೋಲೆ ಬೆಟ್ಟ ಅನ್ನುವಂತಹ ಹೆಸರು ಬಂತು. ಆ ಒಂದು ಕಾಲದಲ್ಲಿ ಸುಮಾರು 2ರಿಂದ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ 1975ರಲ್ಲಿ ಬಿಡುಗಡೆ ಆದಂತಹ ಶೋಲೆ ಆಗಿನ ಕಾಲಕ್ಕೆ ಭಾರತೀಯ ಸಿನಿ ಮಾರ್ಕೆಟ್ನಲ್ಲಿ 15 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದ್ರೆ ಪ್ರಪಂಚದಾದ್ಯಂತ 50 ಕೋಟಿ ಕಲೆಕ್ಷನ್ ಅನ್ನ ಮಾಡಿತು. ಅಂದ್ರೆ ಇವತ್ತಿನ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಅದು 3000ದಿಂದ 3500 ಕೋಟಿ ಅಂದ್ರೆ ತಪ್ಪಾಗುವುದಿಲ್ಲ. ಶೋಲೆ ಸಿನಿಮಾದಲ್ಲಿ ಧರ್ಮೇಂದ್ರ ಅವರು ನಟಿಸ್ತಾ ಇದ್ದಾರೆ ಅಂತ ಪ್ರತಿದಿನ ಅಭಿಮಾನಿಗಳು ಶೂಟಿಂಗ್ ನಡೀತಿರುವಂತಹ ಜಾಗಕ್ಕೆ ಬಂದು ಭೇಟಿ ಕೊಡ್ತಿದ್ರಂತೆ. ಅಲ್ಲದೆ ನಮ್ಮ ನಟರೂ ಕೂಡ ಆ ಒಂದು ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ. ಆಗ ಬಂದಂತವರೆಲ್ಲರೂ ಕೂಡ ಬರಿಗೈಲಿ ಹಾಗೆ ಹೋಗಬಾರ್ದು ಅಂತ ಊಟದ ವ್ಯವಸ್ಥೆಯನ್ನ ಖುದ್ದು ಧರ್ಮೇಂದ್ರ ಅವರೇ ಮಾಡಿಸ್ತಾ ಇದ್ರಂತೆ. ಹೀಮ್ಯಾನ್, ಶೋಲೆ ಚಿತ್ರದಲ್ಲಿ ಎಲ್ರಿಗೂ ಕೂಡ ಒಂದು ಸಂಭಾವನೆ ಇದ್ರೆ ಧರ್ಮೇಂದ್ರ ಅವರಿಗೆ ಒಂದು ಸಂಭಾವನೆ ಇತ್ತಂತೆ. ಅದು ಆಗಿನ ಕಾಲಕ್ಕೆ ಜಾಸ್ತಿನೇ, ಅಂದ್ರೆ 1.5 ಲಕ್ಷದಷ್ಟು ಸಂಭಾವನೆಯನ್ನ ಅವರು ಈ ಒಂದು ಸಿನಿಮಾಕ್ಕಾಗಿ ಪಡೆದಿದ್ರಂತೆ. ಇಷ್ಟೇ ಅಲ್ಲ, ಮೈಸೂರಿನ ಒಡನಾಟದ ಬಗೆಗೆ ಹೇಳಲೇಬೇಕು. ಮೈಸೂರು ಅಂತ ಏನಾದರೂ ಅವರು ಇಲ್ಲಿಗೆ ಬಂದರೆ ಮೈಸೂರಿನ ಫೇಮಸ್ ಸ್ವೀಟ್ ಆದಂತಹ ಮೈಸೂರು ಪಾಕನ್ನ ಅವರು ಸವಿಯದೆ ಹೋಗ್ತಿರ್ಲಿಲ್ಲ.